ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಸೊಸೈಟಿ ಅಕ್ಕಿನ ಯೂಸ್ ಮಾಡಿ ಹೇಗೆ ಪಡ್ಡು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಯಾವ ಥರ ಸಾಫ್ಟಾಗಿ ಆಗಿದೆ. ಇದೇ ಥರನೇ ಇದಕ್ಕೆ ನಾನು 2 ಬಟ್ಲು ರೇಷನ್ ಅಕ್ಕಿ ತೊಗೋತಾ ಇದ್ದೀನಿ ನೋಡಿ. ಒಂದು ಬಟ್ಲು ಹಾಕಿದೆ, ಇನ್ನೊಂದು ಬಟ್ಲು ಹಾಕಬೇಕು ನೋಡಿ. ಇನ್ನೊಂದು ಬಟ್ಲು ಹಾಕಿದೆ. ಇವಾಗ ಅರ್ಧ ಬಟ್ಲು, 2 ಬಟ್ಲು ನಾವು ಸೊಸೈಟಿ ಅಕ್ಕಿಗೆ ನಾನು ಅರ್ಧ ಬಟ್ಲು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿ ಡಬಲ್ಲು ತ್ರಿಬಲ್ಲು ಇಲ್ಲ ದೊಡ್ಡ ಪಾತ್ರೆನೂ ಮಾಡ್ಕೋಬೋದು. ಇವಾಗ ನೋಡಿ ಅಕ್ಕಿನ ಎಲ್ಲ ತೊಳೆದ್ಬಿಟ್ಟು ಬೇರೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಅಕ್ಕಿ ಉದ್ದಿನಬೇಳೆ 2 ಒಟ್ಟಿಗೆ ನೆನಾಕಬೇಕಾಗತ್ತೆ. ನಾನು ಇಲ್ಲಿ 9ರಿಂದ 10 ಗಂಟೆ ಒಳಗಡೆ ನೆನಾಕಿದ್ದೀನಿ. ನೀವು ಬೇಗ ನೆನಾಕಿದಷ್ಟು ಹಿಟ್ಟು ಚೆನ್ನಾಗಾಗುತ್ತೆ ನೋಡಿ. ಬೇರೆ ನೀರು ಹಾಕಿಟ್ಕೊಂಡಿದ್ದೀನಿ. ಇವಾಗ ಸಾಯಂಕಾಲ 5ರಿಂದ 6 ಗಂಟೆ ಆಗಿದೆ. ನಾನು ಇವಾಗ ರುಬ್ಕೊತೀನಿ. ಅಷ್ಟರೊಳಗಡೆ ರುಬ್ಕೋಬೇಕಾಗತ್ತೆ ನೋಡಿ. ಎಲ್ಲ ನೀರನ್ನ ಚೆನ್ನಾಗಿ ಬಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಬೇರೆ ನೀರು ಹಾಕಿ ರುಬ್ಕೋತೀನಿ ನಾನು. ಈಗ ಎಲ್ಲ ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ ಜಾರ್ಗೆ. ಅದೇ ಜಾರಿಗೆ ನಾನು ಅಕ್ಕಿನೂ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಅಕ್ಕಿನೂ ಹಾಕಿದೆ. ಇದಕ್ಕೇ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕ್ಕೋತೀನಿ, ರುಬ್ಕೊಂಡು ಬರ್ತೀನಿ ನೋಡಿ. ಎಲ್ಲ ರುಬ್ಬಿದ್ದಾಯಿತು. ತುಂಬ ಸಾಫ್ಟಾಗೂ ಬೇಡ, ತುಂಬ ತರಿನೂ ಬೇಡ, ಮೀಡಿಯಮ್ ಆಗಿ ಇರಬೇಕು. ಒಂಚೂರು ತರಿಯಾಗೇ ಇರಬೇಕು. ಇವಾಗ ಎಲ್ಲ ರುಬ್ಬಿದ್ದು ಪಾತ್ರೆಗೆ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ನಾನು ಒಂದು ಕೊಳವೆ ಮಂಡಕ್ಕಿ ತೊಗೊಂಡಿದ್ದೀನಿ. ನಾನು ಮಂಡಕ್ಕಿನ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿ ಜಾರಿಗೆ ಹಾಕ್ಕೊತೀನಿ. ನಿಮಗೆ ಮಂಡಕ್ಕಿ ಬೇಡ ಅಂತಂದರೆ ನೀವು ಮೀಡಿಯಮ್ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿನೂ ತೊಗೋಬೋದು. ನಾನಿಲ್ಲಿ ಮಂಡಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬಂದಿದ್ದೀನಿ ನೋಡಿ. ಅದನ್ನು ಅಕ್ಕಿನೂ ಉದ್ದಿನಬೇಳೆನೂ ರುಬ್ಬಿದ್ನಲ್ಲ ಅದೇ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ. ರುಬ್ಬಿದ್ದಾಯಿತು ನೋಡಿ ಎಲ್ಲನೂ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವಾಗ ರುಬ್ಬೋವಾಗಲಿ ಹಿಟ್ಟಿಗಾಗಲಿ ನಾನು ಉಪ್ಪು ಹಾಕ್ತಾ ಇಲ್ಲ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಉಪ್ಪು ನಾನು ಯಾವಾಗಲೂ ಬೆಳಗ್ಗೆನೇ ಹಾಕೋದು. ಇವಾಗ ನಾನು ಹಿಟ್ಟು ರುಬ್ಬಿದ್ದಾಯ್ತಲ್ವಾ, ನಿಮಗೆ ಬೇಕು ಅನ್ಸಿದ್ರೆ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಮೇಲೆ ಒಂದು ಮುಚ್ಚಳ ಮುಚ್ಚಬೇಕು. ಕೆಳಗಡೆ ಯಾಕೆ ತಟ್ಟೆ ಇಡ್ತೀವಿ ಅಂತಂದರೆ ನಾವು ಹಿಟ್ಟು ಉಬ್ಬಿದಾಗ ಆ ತಟ್ಟೆ ಮೇಲೇ ಚೆಲ್ಲುತ್ತೆ. ಇಲ್ಲಾಂದರೆ ನೆಲದ ಮೇಲೆ ಚೆಲ್ಲಿ ವೇಸ್ಟ್ ಆಗಿಬಿಡುತ್ತಲ್ಲ ಹಿಟ್ಟು. ಅದಕ್ಕೋಸ್ಕರ ಒಂದು ತಟ್ಟೆ ಇಡ್ತೀನಿ. ತಟ್ಟೆ ಇಟ್ಬಿಟ್ಟು ಮೇಲೆ ಒಂದು ಮುಚ್ಚಳ ಮುಚ್ತೀನಿ. ಚೆಲ್ಲಿದ್ರೂ ಆ ತಟ್ಟೆ ಮೇಲೆ ಚೆಲ್ಲುತ್ತೆ ನೋಡಿ. ಇವಾಗ ನಾನು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ. ಈ ಹಿಟ್ಟನ್ನ ನಾವು ಓವರ್ ನೈಟಾಗಿ ಇಡಬೇಕಾಗತ್ತೆ. ಓವರ್ ನೈಟ್ ಇಡಬೇಕು ಹಿಟ್ಟು. ನೋಡಿ ಬೆಳಗ್ಗೆ ಆಯಿತು, ಹಿಟ್ಟು ಯಾವ ಥರ ಉಬ್ಬಿ ಬಂದಿದೆ ನೋಡಿ. ಹಿಟ್ಟು ಉಬ್ಬಿದೆ, ಚೆನ್ನಾಗಿ ಹುಳಿ ಬಂದಿದೆ. ಇವಾಗ ನಾನು ಹಿಟ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದಕ್ಕೇ ನಾನು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು, ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ನೀವು ಹಾಗೆ ಹಿಟ್ಟಿಂದನೇ ಮಾಡ್ಬೋದು. ನಾನು ಟೇಸ್ಟ್ ಆಗುತ್ತೆ ಅಂತ ನಾನೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿ. ಒಂದು ಅರ್ಧ ಬಟ್ಲು ನೀರು ಹಾಕಿದೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಉಪ್ಪು ಎಲ್ಲ ಒಂದೊಂದು ಕಡೆ ಹಿಟ್ಟು ಅದು ಉಳ್ಕೊಂಡ್ಬಿಟ್ರೆ ಉಪ್ಪು ಆಗಿಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡಿಸಿ ಮಿಕ್ಸ್ ಮಾಡ್ಕೋಬೇಕು. ನಾನಿವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ನೋಡಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಡ್ಡು ತವಾ ಇಟ್ಟಿದ್ದೀನಿ. ಇವಾಗ ಅದು ಚೆನ್ನಾಗಿ ಕಾಯಬೇಕು. ಅದಕ್ಕೇ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಲ್ಲ ಪಡ್ಡು ಬೌಲಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲದಕ್ಕೂ ಮರಿದೆ ಮಿಸ್ ಮಾಡದೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಲ್ಲ ಅಂದರೆ ಚೆನ್ನಾಗಿ ಏಳಲ್ಲ ಪಡ್ಡು. ಇವಾಗ ನೋಡಿ ತವ ಕಾದಿದ್ದಾಗಿದೆ. ಇವಾಗ ಹಿಟ್ಟು ಹಾಕೋಣ. ಪಡ್ಡು ಹಿಟ್ಟು ಎಲ್ಲದಕ್ಕೂ ಹಿಟ್ಟು ಹಾಕ್ತಾ ಬರ್ತಿದ್ದೀನಿ ನೋಡಿ. ಇದು ಪಡ್ಡು ಬೌಲ್ ಎಷ್ಟಿದೆಯೋ ಅದರ ಅರ್ಧದಷ್ಟು ಹಾಕ್ಕೋಬೇಕಾಗತ್ತೆ. ಏಕೆಂದರೆ ನೀವು ಫುಲ್ ಹಾಕಿಬಿಟ್ರೆ ಉಬ್ಬಿ ಮೇಲೆ ಬಂದ್ಬಿಡುತ್ತೆ ಜಾಸ್ತಿ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರೀ ಇದು. ಪಡ್ಡು ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಾರಿ ಮಾಡಿ ನೋಡಿ ಮನೆಯಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಎಲ್ಲದಕ್ಕೂ ಪಡ್ಡು ಹಾಕಿದ್ದಾಯಿತು. ಮೇಲೆ ಒಂದು ಮುಚ್ಚಳ ಮುಚ್ಚಿಟ್ಬಿಡೋಣ. ಚೆನ್ನಾಗಿ ಬೇಯಬೇಕು. ಇವಾಗ ನೋಡಿ ಚೆನ್ನಾಗಿ ಬೆಂದಿದ್ದಾಗಿದೆ. ಇವಾಗ ನಾನು ತಿರು ಹಾಕ್ತಾ ಇದ್ದೀನಿ ಪಡ್ಡುನ. ಒಂದು ಸೈಡ್ ಬೆಂದಿದ್ದಾಗಿದೆ, ಇನ್ನೊಂದು ಸೈಡು ಬೇಯಿಸಬೇಕು. ಎಲ್ಲನೂ ತಿರುವಿ ಹಾಕ್ತಾ ಇದ್ದೀನಿ. ಗಡಿಬಿಡಿ ಮಾಡಬೇಡಿ. ಗಡಿಬಿಡಿ ಮಾಡಿಬಿಟ್ರೆ ಒಳಗಡೆ ಹಿಟ್ಟು ಹಸಿಯಾಗಿ ಉಳಿಯುತ್ತೆ. ಹಿಟ್ಟು ಹಸಿಯಾಗಿ ಉಳಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಎಲ್ಲ ಕಡೆನೂ ಚೆನ್ನಾಗಿ ಬೇಯಬೇಕು. ಇವಾಗ ನೋಡಿ ಎಲ್ಲ ತಿರು ಹಾಕಿದ್ದಾಯಿತು. ನೋಡಿ ಎಲ್ಲನೂ ತಿರು ಹಾಕಿದ್ದಾಯಿತು. ಇದು ಒಂದು ಸೈಡು ಬೇಯಿಸೋಣ, ಇನ್ನೊಂದು ಸೈಡು ಬೇಯಿಸೋಣ. ಮೇಲೊಂದು ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯಿಸೋಣ. ಇವಾಗ ನೋಡಿ ಒಂದು ಸೈಡ್ ಬೆಂದಿದ್ದಾಯಿತು, ಇನ್ನೊಂದು ಸೈಡು ಬೆಂದಿದ್ದಾಯಿತು. ಇವಾಗ ನಾನು ಒಂದು ತಟ್ಟೆಗೆ ಎಲ್ಲ ಪಡ್ಡುನು ತೆಕ್ಕೊತಾ ಇದ್ದೀನಿ ನೋಡಿ. ಈ ತವಾ ಪ್ರೆಸ್ಟೀಜ್ ಕಂಪ್ನಿ ಪಡ್ಡು ತವಾ. ಇದು 16 ಪೀಸಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪಡ್ಡು, ದಪ್ಪ ತಳ ಇರುತ್ತೆ. ಈ ಪಡ್ಡು ತವಾದೇ ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವಾಗ ಚಟ್ನಿ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. 2 ತುಂಡುಗಳು ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕಡಲೆ ಬೀಜ, ಶೇಂಗಾ ಅರ್ಧ ಬಟ್ಲು, ಹಾಗೆ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ ನಾನು ಕಟ್ ಮಾಡಿರೋಂಥ ಈರುಳ್ಳಿ, ಹಾಗೆ ಕಡಲೆ ಬೀಜ, ಅರ್ಧ ತುಂಡು ಮಾಡಿರೋಂಥ ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ ಒಟ್ಟಿಗೆ. ಇದಕ್ಕೆ ನಾನು 2ರಿಂದ 3 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಈರುಳ್ಳಿ, ಕಡಲೆ ಬೀಜ, ಮೆಣಸಿನ್ಕಾಯಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು.
ನೋಡಿ ಇವಾಗ ಫ್ರೈ ಆಗಿದ್ದಾಯಿತು. ನಾನು ಗ್ಯಾಸ್ ಆಫ್ ಮಾಡಿದೆ. ಹಾಗೆ ಒಂದು ಜಾರ್ ತೊಗೊಂಡೆ. ಆ ಜಾರ್ಗೆ ನಾನು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ. ಹಾಗೆ ಕರಿಬೇವಿನ ಸೊಪ್ಪು, ಸಕ್ಕರೆ 1.5 2 ಸ್ಪೂನ್ ಹಾಕೋಬೋದು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಕಡಲೆಬೀಜ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಜಾರ್ಗೆ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ರೀ ಇದು ಶೇಂಗಾ ಚಟ್ನಿ. ಮಾಮೂಲಿ ಕಾಯಿ ಚಟ್ನಿಗಿಂತ ಇದು ಡಿಫ್ರೆಂಟಾಗೇ ಇರುತ್ತೆ ಟೇಸ್ಟು. ಇವಾಗ ಇದನ್ನು ರುಬ್ಕೊಳ್ಳೋಣ. ಇವಾಗ ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಹಾಕಿದೆ, ಸಾಸಿವೆ ಹಾಕ್ತಿದ್ದೀನಿ. ಇದು ಚಟ್ನಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನು ಕರಿಬೇವಿನ ಸೊಪ್ಪು ಮಿಕ್ಸಿನಲ್ಲೇ ಹಾಕಿದ್ದೀನಲ್ಲ, ಇವಾಗೇನು ಹಾಕ್ತಾಯಿಲ್ಲ. ನಿಮಗೆ ಬೇಕು ಅಂತಂದರೆ ಇವಾಗ ಹಾಕ್ಕೋಬೋದು, ಅವಾಗ ಬೇಡ ಅಂದರೆ ಇವಾಗ ಹಾಕ್ಕೋಬೋದು. ನೋಡಿ ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದಿದ್ದಾದರೆ ಆಫ್ ಮಾಡಿಬಿಡ್ತೀನಿ ನೋಡಿ. ಇವಾಗ ಸಾಸಿವೆ ಸಿಡಿದಾಯಿತು, ಆಫ್ ಮಾಡಿದೆ. ನೋಡಿ ಈ ಕಡೆ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದನ್ನು. ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ, ತರಿಯಾಗಿ ರುಬ್ಬಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ, ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟಿ ಇರುತ್ತೆ ಇದು. ನೀವು ಒಂದ್ಸರಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಅಡುಗೆನಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಇವಾಗ ಒಂದು ಕಾಯಿಸಿ ಇಟ್ಕೊಂಡಿದ್ನಲ್ಲ ಒಗ್ಗರಣೆನ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇನ್ನೂ ನಿಮಗೆ ಲಿಕ್ವಿಡ್ ಬೇಕು ಅನ್ಸಿದ್ರೆ ನೀರು ಹಾಕ್ಕೋಬೋದು. ಇಲ್ಲಪ್ಪ ನನಗೆ ಗಟ್ಟಿನೇ ಬೇಕು ಅಂದರೆ ಬೇಡ ಹಾಕ್ಕೊಳ್ಳೋದು. ಈ ಚಟ್ನಿ ನಿಮಗೆ ದೋಸೆ, ಪಡ್ಡು, ಇಡ್ಲಿ ಹಾಗೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕಾಯಿ ಚಟ್ನಿ ಆದರೆ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನಕ್ಕೇ ಹಳಸೋಗ್ಬಿಡುತ್ತೆ. ಇದು ನೀವು ಬೆಳಗ್ಗೆ ಮಾಡಿಟ್ಕೊಂಡ್ರೆ ಸಂಜೆವರೆಗೂ ಏನೂ ಆಗಲ್ಲ. ಇವಾಗ ನೋಡಿ ಅಂದರೆ ಪಡ್ಡು ಹಾಗೂ ಶೇಂಗಾ ಚಟ್ನಿ ತಿನ್ನೋದಕ್ಕೆ ರೆಡಿ ಆಯಿತು. ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲದಕ್ಕೂ. ಚೆನ್ನಾಗಿರುತ್ತೆ ನೋಡಿ.